ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕ್ರಿಕೆಟ್ ಜಗತ್ತಿನಲ್ಲಿ ನಿನ್ನೆ ರಾತ್ರಿ ಒಂದು ಭಾರಿ ಬೆಳವಣಿಗೆ ನಡೆದಿದೆ. ಹೌದು, 2026ರ T20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ಮುಖಾಮುಖಿಯಾಗಿದ್ವು. ಟೂರ್ನಿಯುದ್ದಕ್ಕೂ ಒಂದೇ ಒಂದು ಮ್ಯಾಚ್ ಸೋಲದೆ ಅಜೇಯವಾಗಿ ಮೆರೆದಿದ್ದ ದಕ್ಷಿಣ ಆಫ್ರಿಕಾ ಮತ್ತೆ ತಮ್ಮ ಹಳೆಯ ಚೋಕರ್ಸ್ ಪಟ್ಟವನ್ನು ಸಾಬೀತುಪಡಿಸಿದೆ. ಇನ್ನೊಂದೆಡೆ ಕಿವೀಸ್ ಪಡೆಯ ಓಪನರ್ ಫಿನ್ ಅಲೆನ್ ಅಕ್ಷರಶಃ ಏಲಿಯನ್ ರೀತಿ ಬ್ಯಾಟ್ ಬೀಸಿ ಬರೀ 33 ಬಾಲ್ಗಳಲ್ಲಿ ಸೆಂಚುರಿ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಹಾಗಾದರೆ ನಿನ್ನೆಯ ಮ್ಯಾಚ್ನಲ್ಲಿ ಏನಾಯಿತು? ಫಿನ್ ಅಲೆನ್ ಅವರ ಈ ಐತಿಹಾಸಿಕ ಇನ್ನಿಂಗ್ಸ್ ಹಿಂದಿನ ಕಥೆ ಏನು? ಇದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮತ್ತು RCB ಪಾತ್ರ ಏನು? ಹಾಗೆ ಮುಂಬೈನಲ್ಲಿ ನಡೆಯಲಿರುವ ಭಾರತ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಲೆಕ್ಕಾಚಾರಗಳೇನು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೌತ್ ಆಫ್ರಿಕಾಗೆ ಆರಂಭಿಕ ಆಘಾತ, ಕಿವೀಸ್ ಬೌಲರ್ಸ್ ಕಮಾಲ್. ಸ್ನೇಹಿತರೆ, ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಈ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಅವರ ಈ ನಿರ್ಧಾರ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ, ಬದಲಿ ಆಟಗಾರನಾಗಿ ತಂಡಕ್ಕೆ ಬಂದಿದ್ದ ಸ್ಪಿನ್ನರ್ ಕೋಲ್ ಮೆಕ್ಕೊಂಜಿ ತಮ್ಮ ಮೊದಲ ಓವರ್ನಲ್ಲೇ ಡಿಕಾಕ್ ಮತ್ತು ರಿಕೆಲ್ಟನ್ ಅವರನ್ನ ಬ್ಯಾಕ್ ಟು ಬ್ಯಾಕ್ ಪೆವಿಲಿಯನ್ಗೆ ಅಟ್ಟಿ ಆಫ್ರಿಕಾಗೆ ಶಾಕ್ ಕೊಟ್ರು. ಆ ನಂತರ ಬಂದ ಮಾರ್ಕ್ರಮ್ ಮತ್ತು ಬ್ರೆವಿ ಸ್ವಲ್ಪ ಹೊತ್ತು ಹೋರಾಡಿದ್ರು. ರಚಿನ್ ರವೀಂದ್ರ ಅವರ ಸ್ಪಿನ್ ಮೋಡ್ಗೆ ಮಾರ್ಕ್ರಮ್ ಮತ್ತು ಡೇವಿಡ್ ಮಿಲ್ಲರ್ ಬಲಿಯಾದ್ರು. ಕೇವಲ 77 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿದ್ದ ಆಫ್ರಿಕಾ ತಂಡಕ್ಕೆ ಆಸರೆಯಾಗಿದ್ದು ಮಾರ್ಕೋ ಜಾನ್ಸನ್ ಮತ್ತು ಟ್ರಿಸ್ಟನ್ ಸ್ಟಬ್ಸ್. ಜಾನ್ಸನ್ ಅವರ ಭರ್ಜರಿ 55 ರನ್ಗಳ ನೆರವಿನಿಂದ ಸೌತ್ ಆಫ್ರಿಕಾ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 169 ರನ್ಗಳನ್ನು ಕಲೆ ಹಾಕಿತು. ಅಲೆನ್ ಅಲ್ಲ, ಇವನು ಏಲಿಯನ್. 33 ಎಸೆತಗಳಲ್ಲಿ ವಿಶ್ವ ದಾಖಲೆಯ ಶತಕ. 170 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡಕ್ಕೆ ಎದುರಾಗಿದ್ದು ರಬಡ, ಎನ್ಗಿಡಿ, ಜಾನ್ಸನ್ ಅವರಂಥ ಬಲಿಷ್ಠ ಬೌಲಿಂಗ್ ಪಡೆ. ಆದರೆ ಓಪನಿಂಗ್ ಬಂದ ಫಿನ್ ಅಲೆನ್ ಮತ್ತು ಟಿಮ್ ಸೈಫರ್ಡ್ ಆಫ್ರಿಕನ್ ಬೌಲರ್ಗಳನ್ನು ಅಕ್ಷರಶಃ ಧೂಳಿಪಟ ಮಾಡಿದ್ರು. ಪವರ್ ಪ್ಲೇನಲ್ಲೇ ಈ ಜೋಡಿ 84 ರನ್ ಚಚ್ಚಿ ಮ್ಯಾಚನ್ನು ಒನ್ ಸೈಡ್ ಮಾಡಿಬಿಟ್ರು. ಅದರಲ್ಲೂ ಫಿನ್ ಅಲೆನ್ ಬ್ಯಾಟಿಂಗ್ ನೋಡಿದ್ರೆ ಇವರು ಮನುಷ್ಯರಲ್ಲ, ಬೇರೆ ಗ್ರಹದಿಂದ ಬಂದ ಏಲಿಯನ್ ಥರ ಆಡ್ತಿದ್ರು. ಕೇವಲ 33 ಎಸೆತಗಳಲ್ಲಿ 10 4 ಮತ್ತು 8 ಬೃಹತ್ ಸಿಕ್ಸರ್ಗಳ ನೆರವಿನಿಂದ ಅಜೇಯ 100 ರನ್ ಸಿಡಿಸಿದ್ರು. ಈ ಮೂಲಕ 47 ಎಸೆತಗಳಲ್ಲಿ ಸೆಂಚುರಿ ಗಳಿಸಿದ್ದ ಕ್ರಿಸ್ ಗೇಲ್ ಹೆಸರಲ್ಲಿದ್ದ T20 ವಿಶ್ವಕಪ್ನ ಅತಿ ವೇಗದ ಶತಕದ ದಾಖಲೆಯನ್ನ ಫಿನ್ ಅಲೆನ್ ಉಡೀಸ್ ಮಾಡಿದ್ರು. ಟಿಮ್ ಸೈಫರ್ಡ್ ಕೂಡ 58 ರನ್ ಸಿಡಿಸಿ ಮಿಂಚಿದ್ರು. ಪರಿಣಾಮ ಕೇವಲ 12.5 ಓವರ್ಗಳಲ್ಲೇ ಕೇವಲ ಒಂದೇ ಒಂದು ವಿಕೆಟ್ ಕಳ್ಕೊಂಡು ನ್ಯೂಜಿಲೆಂಡ್ ಭರ್ಜರಿ ಜಯ ಸಾಧಿಸಿ ದರ್ಪದಿಂದ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ವಿರಾಟ್ ಕೊಹ್ಲಿ ABD ನೀಡಿದ ಸ್ಫೂರ್ತಿ, ಫೀನಿಕ್ಸ್ನಂತೆ ಮೇಲೆದ್ದು ಬಂದ ಫಿನ್ ಅಲೆನ್. ಸ್ನೇಹಿತರೆ, ನಿನ್ನೆ ಈ ಪರಿ ಆರ್ಭಟಿಸಿದ ಫಿನ್ ಅಲೆನ್ ಅವರ ಕ್ರಿಕೆಟ್ ಜರ್ನಿ ಅಷ್ಟು ಸುಲಭ ಆಗಿರಲಿಲ್ಲ. ಆರಂಭದಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಆಯ್ಕೆಯಾದಾಗ ಸತತ ವೈಫಲ್ಯ ಅನುಭವಿಸಿದ್ರು. ಆದರೆ ಇವರ ಕರಿಯರ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು 2021ರ IPL ಮತ್ತು ನಮ್ಮ RCB ತಂಡ. ಹೌದು, ಕೇವಲ 21 ವರ್ಷದವರಿದ್ದಾಗ RCB ತಂಡಕ್ಕೆ ಆಯ್ಕೆಯಾಗಿದ್ದ ಫಿನ್ ಅಲೆನ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ABD ವಿಲಿಯರ್ಸ್ ಅವರನ್ನ ನೋಡಿ ಸಾಕಷ್ಟು ಕಲಿತರು. ಕೊಹ್ಲಿ ಅವರ ಸರಳತೆ ಮತ್ತು ABD ಅವರ ಪರ್ಫೆಕ್ಷನ್ ನನಗೆ ದೊಡ್ಡ ಸ್ಫೂರ್ತಿ ಅಂತ ಸ್ವತಃ ಫಿನ್ ಅಲೆನ್ ಹೇಳ್ಕೊಂಡಿದ್ದಾರೆ. ರಾಷ್ಟ್ರೀಯ ತಂಡದಲ್ಲಿ ಸರಿಯಾದ ಅವಕಾಶ ಸಿಗದಿದ್ದಾಗ 2024ರಲ್ಲಿ ನ್ಯೂಜಿಲೆಂಡ್ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನು ತಿರಸ್ಕರಿಸಿ ಫ್ರಾಂಚೈಸಿ ಕ್ರಿಕೆಟ್ ಆಡೋದಕ್ಕೆ ನಿರ್ಧರಿಸಿದ್ರು. ಅಮೆರಿಕದ MLC ಟೂರ್ನಿಯಲ್ಲಿ 19 ಸಿಕ್ಸರ್ ಬಾರಿಸಿ 151 ರನ್ ಸಿಡಿಸಿದ್ರು. ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ನಲ್ಲೂ ಅತಿ ಹೆಚ್ಚು ರನ್ ಗಳಿಸಿದ್ರು. ಇವರ ಈ ಅಬ್ಬರ ನೋಡಿಯೇ IPL 2026ರ ಆಕ್ಷನ್ನಲ್ಲಿ KKR ತಂಡ ಇವರನ್ನ 2 ಕೋಟಿ ಕೊಟ್ಟು ಖರೀದಿಸಿದೆ. ಅದೇ ಅಲೆನ್ ನಿನ್ನೆ ನ್ಯೂಜಿಲೆಂಡ್ ಪಾಲಿಗೆ ಪಂದ್ಯ ಗೆದ್ದುಕೊಟ್ರು. ಮುಂದಿನ ಮಹಾಯುದ್ಧ ಮುಂಬೈನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್. ಕಿವೀಸ್ ಫೈನಲ್ ತಲುಪಿಯಾಗಿದೆ. ಆದರೆ ಭಾನುವಾರ ಅಹಮದಾಬಾದ್ನಲ್ಲಿ ನಡೆಯುವ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಎದುರಾಳಿ ಯಾರು? ಭಾರತನ ಅಥವಾ ಇಂಗ್ಲೆಂಡಾ? ಇದರ ನಿರ್ಧಾರ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸತತ 3ನೇ ಬಾರಿಗೆ T20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗ್ತಿವೆ. ವಾಂಖೆಡೆ ಪಿಚ್ ಬ್ಯಾಟಿಂಗ್ಗೆ ಮಾತ್ರವಲ್ಲ, ಫಾಸ್ಟ್ ಬೌಲರ್ಸ್ ಮತ್ತು ಸ್ಪಿನ್ನರ್ಸ್ಗೂ ಸಹಾಯ ಮಾಡೋ ಸಾಧ್ಯತೆಯಿದೆ. ಇಂಗ್ಲೆಂಡ್ನ ಜೋಫ್ರಾ ಆರ್ಚರ್ ಅವರ ಶಾರ್ಟ್ ಪಿಚ್ ಬಾಲ್ಗಳನ್ನು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಹೇಗೆ ಎದುರಿಸ್ತಾರೆ ಅನ್ನೋದು ಕುತೂಹಲಕಾರಿಯಾಗಿದೆ.
ಇನ್ನೊಂದೆಡೆ ಎಸ್ ಬಟ್ಲರ್ ಫಾರ್ಮ್ ಕಳ್ಕೊಂಡು ಪರದಾಡ್ತಿದ್ದಾರೆ. ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಎದುರು ಬಟ್ಲರ್ ಮತ್ತು ಫಿಲ್ ಸಾಲ್ಟ್ ಆಟ ನಡೆಯುತ್ತಾ ಕಾದು ನೋಡಬೇಕು. ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಮತ್ತು ಆದಿಲ್ ರಶೀದ್ ಅವರ ಸ್ಪಿನ್ ಮೋಡಿ ಕೂಡ ಈ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, 2021 ಫೈನಲ್ ಸೋಲಿನ ಸೇಡು ತೀರಿಸಿಕೊಳ್ಳಲು ನ್ಯೂಜಿಲೆಂಡ್ ಈಗ ಫೈನಲ್ನಲ್ಲಿ ಕಾದು ಕೂತಿದೆ. ಫಿನ್ ಅಲೆನ್ ಅಂತೂ ಸಿಡಿಲು ಮರಿಯಂತೆ ಫಾರ್ಮ್ನಲ್ಲಿದ್ದಾರೆ. ಈ ಬಗ್ಗೆ ನಿಮಗೇನಿಸುತ್ತೆ? ಫಿನ್ ಅಲೆನ್ ಅವರ 33 ಬಾಲ್ ಸೆಂಚುರಿ ನೋಡಿದಾಗ ನಿಮಗೆ ಹೇಗನ್ನಿಸ್ತು? ವಾಂಖೆಡೆಯಲ್ಲಿ ಇಂಗ್ಲೆಂಡ್ ತಂಡವನ್ನು ಮಣಿಸಿ ಟೀಂ ಇಂಡಿಯಾ ಫೈನಲ್ ಪ್ರವೇಶಿಸುತ್ತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಕ್ರಿಕೆಟ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.